ಫಸ್ಟ್ ಭೂಮಿನ ರೆಡಿ ಮಾಡ್ಕೊಳ್ಳಿ. ಅದ್ರ ಜೊತೆಯಲ್ಲಿ ನೀವು ಬೆಳೆನ ಬೆಳೆದಾಗ ಮಾತ್ರ ಒಂದು ಬೆಳೆನ ಪರಿಪೂರ್ಣವಾಗಿ ನೀವು ಬೆಳಿಬೋದು ಅಂತ ಹೇಳ್ತಾ, ನಿಮ್ಗೇನಾದರೂ ಟೊಮೊಟೊ ಬೆಳೆ ಇರ್ಬೋದು, ತರಕಾರಿ ಇರ್ಬೋದು, ಅಥವಾ ಫ್ಲವರ್ ಇರ್ಬೋದು, ಅಥವಾ ಬೇರೆ ನೀವು ಯಾವುದೇ ಬೆಳೆ ಬೆಳೀತಾ ಇದ್ರು, ಈ ಬೆಳೆಗಳ ಬಗ್ಗೆ ಏನಾದರೂ ನಿಮಗೆ ಮಾಹಿತಿ ಬೇಕು, ಬೆಳೆನ ನಿರ್ವಹಣೆ ಯಾವ ರೀತಿ ಮಾಡಬೇಕು, ಕೀಟ ನಿಯಂತ್ರಣ ಯಾವ ರೀತಿ ಮಾಡಬೇಕು, ರೋಗ ನಿಯಂತ್ರಣ ಯಾವ ರೀತಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನೀವೇನೋ ತಿಳ್ಕೊಬೇಕಂತಿದ್ರೆ, ಸೊ ನೀವು ಡೈರೆಕ್ಟಾಗಿ ನೀವು ನಮ್ಮನ್ನು ಸಂಪರ್ಕ ಮಾಡ್ಬೋದು. ನಿಮಗೆ ಸಂಪೂರ್ಣ ಮಾಹಿತಿನ ನಾವು ಒದಗಿಸೋದಲ್ಲದೆ ನಿಮಗೆ ಬೆಳೆ ಎಂಡಿಂಗಿಂದ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ನಿಮಗೆ ಮಾರ್ಗದರ್ಶನ ಕೊಡ್ತೀವಿ ಅಂತೇಳಿ. ಇವತ್ತು ನಾವು ಬಂದಿರೋಂಥ ಜಾಗ ಬಂದ್ಬಿಟ್ಟು ಚಿಕ್ಕಬಳ್ಳಾಪುರ ಜಿಲ್ಲೆ ಮಂಚನಹಳ್ಳಿ ತಾಲೂಕು ಕೊಂಡೇನಹಳ್ಳಿ ಅಂತ ಒಂದು ಗ್ರಾಮದಲ್ಲಿ ನಮ್ಮ ರೈತರಾಗಿರುವಂತಹ ರಮೇಶ್ ಅವರ ಟೊಮೊಟೊ ತೋಟದಲ್ಲಿ ಈ ಒಂದು ವಿಡಿಯೋನ ಮಾಡ್ತಿರೋಂಥದ್ದು. ಇದು ಇವತ್ತಿಗೆ ಕರೆಕ್ಟಾಗಿ ಬಂದು ಒಂದು 65ಇಂದ 68 ಡೇಸ್ ಆಗಿದೆ. ಇವತ್ತಿಗೆ ಇದು ಸ್ಯಾಂಪ್ಲಿಂಗ್ ಸ್ಟೇಜ್ ಇದು. ಸೊ ನೋಡ್ಬೋದು ನೀವು, ಇವತ್ತಿಗೂ ಇದು 65 ದಿನ 68 ದಿನದ ಕ್ರಾಪು. ಇವತ್ತಿಗೆ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ಏನಾಗಿದೆ ಅಂದರೆ, ಒಂದು ನಿಮಗೆ ಗಿಡ ವೆಜಿಟೇಟಿವ್ ಗ್ರೋತ್ ಚೆನ್ನಾಗಿದೆ, ಮತ್ತು ಫ್ಲವರ್ ಸೆಟಪ್ ಆಗಿದೆ, ಫ್ರೂಟ್ ಸೆಟಪ್ ಚೆನ್ನಾಗಿದೆ, ಮತ್ತು ಗಿಡ ಇಷ್ಟು ಹೈಟ್ ಬಂದರೂ ಸಹ ಯಾವುದೇ ರೀತಿ ಇಲ್ಲಿ ವೈರಸ್ಗಳು ಇಲ್ಲ, ಅಂದರೆ ಬಿಂಗಿ ವೈರಸ್ಸು ತುಂಬ ಕಡಿಮೆ, ಮತ್ತು ಅಂಗಮಾರಿ ಸಹ ಇದರಲ್ಲಿ ಕಂಟ್ರೋಲ್ ಬಂದಿದೆ. ಯಾಕಂದರೆ ಗಿಡದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿರೋದ್ರಿಂದ ಈ ಒಂದು ಕೆಲಸಗಳೆಲ್ಲ ಈ ತೋಟದಲ್ಲಿ ಚೆನ್ನಾಗಿರೋದು. ಸೊ ಈ ತೋಟ ನಿರ್ವಹಣೆ ಯಾವ ರೀತಿ ಮಾಡ್ಕೊಂಡಿದ್ದಾರೆ ಅಂದರೆ ನಮ್ಮ ರೈತರು, ಸೊ ಇದು ಬೆಡ್ಡಿಂಗ್ ಪ್ರಿಪ್ರೇಷನ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದು ಸೆಕೆಂಡ್ ಬೆಡ್. ಮೊದಲನೇ ಬೆಡ್ ಆದಮೇಲೆ ಎರಡನೇ ಬೆಡ್ಗೆ ಇದು ಟೊಮೊಟೊ ಹಾಕಿರೋದು. ಸೊ ಸೆಕೆಂಡ್ ಬೆಡ್ ಆದರೂ ಸಹ ಇಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಇದಕ್ಕೆ ಮೇನ್ ಕಾರಣ ಏನಂದರೆ, ಇವರು ಕೊಟ್ಟಿಗೆ ಗೊಬ್ಬರ ಚೆನ್ನಾಗಿ ಬೆಡ್ಡಿಂಗ್ ಪ್ರಿಪ್ರೇಷನ್, ಕೊಟ್ಟಿಗೆ ಗೊಬ್ಬರ, ಬೇವಿನ ಹಿಂಡಿಗಳು ಇದೆಲ್ಲ ಕೊಟ್ಕೊಂಡು ಇದಕ್ಕೆ ಪೂರಕವಾಗಿ ಸಂತುಲನ ಸಾಯಿಲ್ ಫರ್ಟಿಲಿಟಿ ಸ್ಟೆಬಿಲೈಸರ್ನ ಬಳಸ್ಕೊಂಡು ಬಂದಿದ್ದಾರೆ. ಸೊ ಸ್ಟಾರ್ಟಿಂಗ್ ಅಂತಿಂದ ಪ್ರತಿ 10 ದಿವಸಕ್ಕೆ, ಅಂದರೆ ನಾಟಿ ಮಾಡಿ ಒಂದು 10 ದಿವಸದಿಂದ 10 ದಿವಸಕ್ಕೆ 10 ಲೀಟ್ರ್ ಥರ ಇದಕ್ಕೆ ಬಳಸ್ಕೊಂಡು ಬರ್ತಾಯಿದ್ದಾರೆ ಇಲ್ಲಿವರೆಗೂ. ಸೊ ಇದು ನಮ್ಮ ರೈತರ ತೋಟಕ್ಕೆ ಬಂದಾಗ ಇದು ವೀಕ್ಷಣೆ ಮಾಡಿದಾಗ, ಸೊ ಬೇರೆ ರೈತರಿಗೂ ಇದರದ್ದು ಪರಿಚಯ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ವಿಡಿಯೋ ಮಾಡ್ತಿರೋದು. ಸೊ ಈಗ ನಮ್ಮ ರೈತರನ್ನ ಮಾತಾಡ್ಸಿರ್ತೀನಿ, ರಮೇಶ್ ಅವ್ರನ್ನ. ಈ ತೋಟ ನಿರ್ವಹಣೆ ಮಾಡಿರೋದು ಅವರೇ ಸ್ಟಾರ್ಟಿಂಗಿಂದ. ಸೊ ಯಾವ ರೀತಿ ಇದು ಅನುಕೂಲ ಆಗಿದೆ ಅವ್ರಿಗೆ ಸಂತುಲನ ಬಳಸ್ತಾ ಇರೋದ್ರಿಂದ. ಯಾಕಂದರೆ ಇವತ್ತು ಮುಖ್ಯವಾಗಿ ಇನ್ನೊಂದು ವಿಚಾರ ಹೇಳೋಕ್ಕೆ ಬಯಸ್ತೀನಿ ನಾನು. ಇವತ್ತು ಟೊಮೊಟೊ ಬೆಳೆಗಾರರು, ಎಸ್ಪೆಷಲಿ ಟೊಮೊಟೊ ಬೆಳೆಗಾರರು ವೈರಸ್ಸನ್ನು ಹತೋಟಿ ಮಾಡ್ಕೋಬೇಕಂತ ಹೇಳ್ಬಿಟ್ಟು ಬೇರೆ ಬೇರೆ ಕೆಮಿಕಲ್ಗಳು ಮೇಲೆ ಸ್ಪ್ರೇಗಳು ಮಾಡ್ತಾರೆ. ಸೊ ವಿಚಾರ ಏನಂದರೆ, ಕೆಮಿಕಲ್ ಸ್ಪ್ರೇ ಮಾಡಿ ಏನೇ ಮಾಡಿ, ಬಟ್ ರೋಗ ಆಗಲಿ, ಕೀಟ ಬಾಧೆ ಆಗಲಿ, ಅಂಗಮಾರಿ ಆಗಲಿ ಹತೋಟಿಗೆ ಬರಬೇಕಂದ್ರೆ ಫಸ್ಟು ಗಿಡ ಹೆಲ್ತಿಯಾಗಿರಬೇಕು, ಗಿಡದಲ್ಲಿ ರೋಗ ನಿರೋಧಕ ಶಕ್ತಿ ಇರಬೇಕು, ಮತ್ತು ಪೋಷಕಾಂಶಗಳ ನಿರ್ವಹಣೆ ಕಂಟಿನ್ಯೂಸ್ ಆಗಿ ಗಿಡಕ್ಕೆ ಆಗ್ತಾ ಇರಬೇಕು. ಪೋಷಕಾಂಶಗಳ ನಿರ್ವಹಣೆ ಆಗಿ ರೂಟಿಂಗ್ ಸಿಸ್ಟಮ್ ಚೆನ್ನಾಗಿದ್ದು, ಪೋಷಕಾಂಶಗಳ ನಿರ್ವಹಣೆ ಆಗಿ ಗಿಡದಲ್ಲಿ ರೋಗ ನಿರೋಧಕ ಶಕ್ತಿ ಬಂದಾಗ ಮಾತ್ರ ಈ ಒಂದು ವೈರಸ್ ಆಗಿರ್ಬೋದು, ಕೀಟಬಾಧೆ ಆಗಿರ್ಬೋದು, ಅಂಗಮಾರಿ ಆಗಿರ್ಬೋದು, ಇದನ್ನು ತಡೆಗಟ್ಟಬೋದು. ಸೊ ಈ ಕೆಲಸ ನಮ್ಮ ಈ ಒಂದು ಟೊಮೊಟೊ ತೋಟದಲ್ಲಿ ಸತತವಾಗಿ ಆಗ್ತಾ ಬಂದಿದೆ. ಸೊ ನಮ್ಮ ರೈತರನ್ನ ಈಗ ಮಾತಾಡಿಸ್ತೀನಿ, ಅವ್ರು ಯಾವ ರೀತಿ ತೋಟ ನಿರ್ವಹಣೆ ಮಾಡ್ಕೊಂಡಿದ್ದಾರೆ ಮತ್ತು ಯಾವ ರೀತಿ ಇದಕ್ಕೆ ಸಂತುಲನ ಬಳಸಿದ್ದಾರೆ, ಸಂತುಲನ ಬಳಸಿದ ಮೇಲೆ ಯಾವ ರೀತಿ ಇವ್ರಿಗೆ ಬೆನಿಫಿಟ್ ಆಗಿದೆ ಅಂತ. ಸೊ ನಮ್ಮ ರೈತರನ್ನೇ ನೇರವಾಗಿ ಮಾತಾಡಿಸ್ತೀನಿ. ವಿಡಿಯೋನ ಎಂಡ್ವರೆಗೂ ವಾಚ್ ಮಾಡಿ. ಹಾಗೆ ನಮ್ಮ ಟೊಮೊಟೊ ಬೆಳೆಗಾರರಿಗೆ ಈ ಒಂದು ವಿಡಿಯೋನ ಶೇರ್. ನಮಸ್ಕಾರ. ನಮಸ್ಕಾರ ಸರ್. ಸರ್, ನಿಮ್ಮ ಒಂದು ಕಿರು ಪರಿಚಯನ ನಮ್ಮ ರೈತರಿಗೆ ಹಾಗೂ ವೀಕ್ಷಕರಿಗೆ ನಿಮ್ಮ ಪರಿಚಯ ಮಾಡಿಕೊಡಿ ಸರ್. ನಮ್ಮ ಹೆಸರು ರಮೇಶ, ಕೊಂಡೇನಹಳ್ಳಿ, ಮಂಚನಹಳ್ಳಿ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆನ ಇದು? ಓಕೆ ಸರ್, ಈ ಟೊಮೊಟೊ ತೋಟಕ್ಕೆ ಎಷ್ಟು ದಿನ ಆಗಿದೆ ಇವತ್ತಿಗೆ? 65 ದಿನ ತೋಟನ ಇದು? ಎರಡನೇ ಬೆಡ್ ಇದು. ಸೊ ಸೆಕೆಂಡ್ ಬೆಡ್ಡಲ್ಲಿ ಮಾಡಿರುವಂಥದ್ದು ಟೊಮೊಟೊ. ಸೊ ನೀವು ಯಾವ ರೀತಿ ಇದನ್ನು ತೋಟ ನಿರ್ವಹಣೆ ಮಾಡಿದ ಸರ್? ಅಂದರೆ ಸ್ಟಾರ್ಟಿಂಗು ನೀವು ಬೆಡ್ಡಿಗೆ ಏನು ಕೊಟ್ಟಿದ್ರಿ ಇದಕ್ಕೆ? ಫಸ್ಟ್ ಬೆಡ್ ಆಗ ಕೊಟ್ಟಿದ್ವಿ, ಇವಾಗ ಎರಡನೇ ಬೆಡ್ ಏನು ಕೊಟ್ಟಿಲ್ಲ. ಫಸ್ಟ್ ಬೆಡ್ಗೆ ನೀವೇನು ಕೊಟ್ಟಿಗೆ ಗೊಬ್ಬರ ಇದೆಲ್ಲ ಕೊಟ್ಟಿದ್ದೀರಾ, ಬೇವಿನ ಹಿಂಡಿ ಇದೆಲ್ಲ ಕೊಟ್ಟಿದ್ದೀರಾ? ಓಕೆ. ಸೊ ನೀವು ಇದನ್ನ ನಾಟಿ ಮಾಡಿದಾಗಿಂದ, ಅಂದರೆ ಪ್ಲಾಂಟೇಶನ್ ಮಾಡಿದಾಗಿಂದ 10 ದಿನಕ್ಕೆ ಏನು ಕೊಡ್ತಾ ಇದ್ದೀರಾ ನೀವು? 10 ದಿನಕ್ಕೆ ಒಂದು ಇದು ಸಂತುಲನ ಕೊಡ್ತಾ ಇದ್ವಿ. 10 ದಿವಸಕ್ಕೆ ಒಂದ್ಸರಿ ರೆಗ್ಯುಲರ್ ಕೊಡ್ತಾ ಇದ್ದೀರಾ? ಓಕೆ. ಡ್ರಿಪ್ ಮೂಲಕ ಕೊಡ್ತಾ ಇದ್ದೀರಲ್ವಾ? ಓಕೆ ಸರ್, ನೀವು ಸಂತುಲನ ಬಳಸ್ತಾ ಇರೋದ್ರಿಂದ, ಸ್ಟಾರ್ಟಿಂಗಿಂದ ಬಳಸ್ತಾ ಇರೋದ್ರಿಂದ ನಿಮ್ಗೆ ಏನು ಮುಖ್ಯವಾಗಿ ಏನು ಬೆನಿಫಿಟ್ ಆಗಿದೆ ಅಂತ ಅನಿಸ್ತಾ ಇದೆ ಸರ್ ನಿಮ್ಗೆ? ಗಿಡ ಚೆನ್ನಾಗಿದೆ, ಹೂವು ಚೆನ್ನಾಗಿದೆ, ಕಾಯಿ ಚೆನ್ನಾಗಿದೆ, ರೋಗ ಎಲ್ಲ ಕಂಟ್ರೋಲ್ ಬರುತ್ತೆ. ರೋಗ ಎಲ್ಲ ಕಂಟ್ರೋಲ್ ಬಂದಿದೆ? ರೋಗ ಎಲ್ಲ ಚೆನ್ನಾಗಿದೆ, ಕಂಟ್ರೋಲ್ ಆಗಿದೆ, ಗಿಡ ಚೆನ್ನಾಗಿದೆ. ಸೊ ರೋಗ ಅಂದ್ರೆ ನಿಮ್ಗೆ ಏನು ಇವಾಗ ಬಿಂಗಿ ವೈರಸ್, ಅಂಗಮಾರಿ ಇರ್ಬೋದು? ಏನು ಇಲ್ಲ, ಚೆನ್ನಾಗಿ ಚಿಗುರು ಇದೆ, ಹೂವು ಚೆನ್ನಾಗಿದೆ, ಚೆನ್ನಾಗಿ ಬರ್ತಾ ಇದೆ ಸರ್. ಗಿಡನ ಒಂದು ಸ್ವಲ್ಪ ನಮ್ಮ ರೈತರಿಗೆ ತೋರಿಸಿ ಸರ್, ಯಾವ ರೀತಿ ಫ್ಲವರ್ ಸೆಟಪ್ ಆಗಿ ಫ್ರೂಟ್ ಸೆಟಪ್ ಯಾವ ರೀತಿ ಆಗಿದೆ ಅಂತ. ಚೆನ್ನಾಗಿ ಆಗಿದೆ. ಸೊ ಪ್ರತಿಯೊಂದು ಗಿಡದಲ್ಲೂ ಈ ಥರ ಫ್ರೂಟ್ ಸೆಟಪ್ ಆಗಿದೆ ನೋಡಿ, ಎಲ್ಲ ಗೊಂಚಲು ಮತ್ತು ಯೂನಿಫಾರ್ಮ್ ಸೈಜ್ ಇದೆ ನೋಡಿ ನಿಮಗೆ. ಚೆನ್ನಾಗಿದೆ.
ಹೂವು ಎಲ್ಲ ಚೆನ್ನಾಗೇ ಬಂದಿದೆ. ಸೊ ಯಾವುದೇ ಗಿಡದಲ್ಲಿ ನೀವು ನೋಡ್ಬೋದು ರೈತರೆ, ಸೊ ಪ್ರತಿಯೊಂದು ಗಿಡದಲ್ಲೂ ಫ್ರೂಟ್ ಸೆಟಪ್ ಚೆನ್ನಾಗಾಗಿದೆ. ಸರ್, ಈಗ ನೀವು ಸಂತುಲನ್ ಬಳಸ್ತಾ ಇರೋದ್ರಿಂದ ನಿಮ್ಗೆ ಓವರಾಲ್ ಅಂದರೆ ತೋಟ ನಿರ್ವಹಣೆ ಖರ್ಚು ಜಾಸ್ತಿ ಬರ್ತಾ ಇದೆಯಾ ಅಥವಾ ಕಡಿಮೆ ಆಗಿದೆ? ಇಲ್ಲ ಸರ್, ಖರ್ಚು ಕಮ್ಮಿ ಬರುತ್ತೆ. ಕಡಿಮೆ ಬರ್ತಾ ಇದೆ. ಸೊ ಬೇರೆ ನೀವು ರಾಸಾಯನಿಕ ಕಂಪೇರ್ ಮಾಡ್ಕೊಂಡಾಗ ಖರ್ಚು ಕಡಿಮೆ ಬರ್ತಾ ಇದೆ. ಯಾಕಂದರೆ ನೀವು ಸ್ಟಾರ್ಟಿಂಗಿಂದ ಬಳಸ್ತಾ ಇರೋದ್ರಿಂದ ನಿಮಗೊಂದು ಕ್ಯಾಲ್ಕುಲೇಷನ್ ಗೊತ್ತಾಗುತ್ತಲ್ಲ. ಕಡಿಮೆ ಬರುತ್ತೆ ಸರ್. ನೀವು ಸಂತುಲನ್ನು ಇದೇ ಫಸ್ಟ್ ಬೆಳೆಗೆ ಬಳಸ್ತಾ ಇರೋದಾ ಅಥವಾ ಮುಂಚೆಯಿಂದ ಬಳಸ್ತಾ ಇದ್ದ ನೀವು? ಇಲ್ಲ ಸರ್, 2 ವರ್ಷದಿಂದ ಬಳಸ್ತಾ ಇದ್ದೀವಿ. 2 ವರ್ಷದಿಂದ ನೀವು ಬೆಳೆಸ್ತಾ ಇದ್ದೀವಿ. ಈಗ ಟೊಮೊಟೊ ಒಂದಕ್ಕೇನ ಬೇರೆ ಬೆಳೆಗೂ ಬಳಸಿದ್ರಾ? ಇಲ್ಲ, ಟೊಮೊಟೊ ಒಂದೇ ಸರ್. ಟೊಮೊಟೊಗೆ ರೆಗ್ಯುಲರ್ ಬಳಸ್ಕೊಬರ್ತಾ ಇದೆ. ಸರ್, ಈ ಮೂಲಕ ನಮ್ಮ ಬೇರೆ ರೈತರಿಗೆ, ನಾವು ಟೊಮೊಟೊ ಇರ್ಬೋದು, ಫ್ಲವರ್ ಇರ್ಬೋದು, ಅಥವಾ ತರಕಾರಿ ಬೆಳೆಗಾರರು ಅಥವಾ ಬೇರೆ ಯಾವುದೇ ರೈತರು ಆಗಿರ್ಬೋದು, ಅಂಥ ರೈತರಿಗೆ ಈ ಮೂಲಕ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಏನಿಲ್ಲ ಸರ್, ಚೆನ್ನಾಗೇ ಬರುತ್ತೆ. ಯಾವ ಬೆಳೆಗಾನ ಅಲ್ಲಿ ಬಳಸ್ಬೋದು. ಸಂತೂರು 10 ದಿನಕ್ಕೊಂದ್ಕಿಂತ ರೋಗ ಏನು ಬರೋಲ್ಲ. ಕ್ವಾಲಿಟಿ ಚೆನ್ನಾಗಿ ಬರುತ್ತೆ. ಕ್ವಾಲಿಟಿ ಎಲ್ಲ ಚೆನ್ನಾಗೇ ಬರುತ್ತೆ. ಖರ್ಚು ಕಡಿಮೆ ಬರುತ್ತೆ. ಸೊ ನೀವು ಹೇಳ್ತಾ ಇರೋದೇನಂದ್ರೆ ಇದು ಯಾವುದೇ ಬೆಳೆಗೆ ಬೇಕಾದ್ರೆ ರೈತರು ಬಳಸೋದ್ರಿಂದ ಖರ್ಚು ಕಡಿಮೆ ಬರುತ್ತೆ. ಭೂಮಿ ಫಲವತ್ತತೆಯೊಂದಿಗೆ ಖರ್ಚು ಕಡಿಮೆ ಮಾಡ್ಕೊಂಡು ಗುಣಮಟ್ಟದ ಬೆಳೆನ ಬೆಳ್ಕೋಬೋದಲ್ವಾ? ಸೊ ನಿಮಗೆ 100% ಸಂತುಲನ ಬಳಸ್ತಾರ ಸ್ಯಾಟಿಸ್ಫ್ಯಾಕ್ಷನ್? ಯಾವ ರೈತ ಅದು ಬಳಸ್ಬೋದು, ಚೆನ್ನಾಗಿ ಕೆಲಸ ಮಾಡುತ್ತೆ. ಓಕೆ ಸರ್, ಓಕೆ. ತುಂಬ ಧನ್ಯವಾದಗಳು ಸರ್. ನಿಮ್ಮ ಒಂದು ಎಲ್ಲ ಮಾಹಿತಿ ಕೊಟ್ಟಿರೋದ್ರಿಂದ ಈ ಒಂದು ಮಾಹಿತಿ ನಮ್ಮ ರೈತರಿಗೆ ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ. ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ಕಾರ ಸರ್. ನಮಸ್ಕಾರ. ಇದು ನಮ್ಮ ರೈತರ ಒಂದು ಅಭಿಪ್ರಾಯ ಆಗಿರುತ್ತೆ. ಸೊ ದಯವಿಟ್ಟು ಹೇಳ್ತಾ ಇದ್ದೀನಿ, ಯಾವುದೇ ರೈತರಿರ್ಬೋದು, ಸೊ ನೀವು ಬೆಳೆನ ಬೆಳಿಬೇಕಂದ್ರೆ ಫಸ್ಟು ಭೂಮಿನ ರೆಡಿ ಮಾಡ್ಕೊಳ್ಳಿ. ಅದ್ರ ಜೊತೆಯಲ್ಲಿ ನೀವು ಬೆಳೆನ ಬೆಳೆದಾಗ ಮಾತ್ರ ಒಂದು ಬೆಳೆನ ಪರಿಪೂರ್ಣವಾಗಿ ನೀವು ಬೆಳಿಬೋದು ಅಂತ ಹೇಳ್ತಾ, ನಿಮ್ಗೇನಾದರೂ ಟೊಮೊಟೊ ಬೆಳೆ ಇರ್ಬೋದು, ತರಕಾರಿ ಇರ್ಬೋದು, ಅಥವಾ ಫ್ಲವರ್ ಇರ್ಬೋದು, ಅಥವಾ ಬೇರೆ ನೀವು ಯಾವುದೇ ಬೆಳೆ ಬೆಳೀತಾ ಇದ್ರು, ಈ ಬೆಳೆಗಳ ಬಗ್ಗೆ ಏನಾದರೂ ನಿಮಗೆ ಮಾಹಿತಿ ಬೇಕು, ಬೆಳೆನ ನಿರ್ವಹಣೆ ಯಾವ ರೀತಿ ಮಾಡಬೇಕು, ಕೀಟ ನಿಯಂತ್ರಣ ಯಾವ ರೀತಿ ಮಾಡಬೇಕು, ರೋಗ ನಿಯಂತ್ರಣ ಯಾವ ರೀತಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನೀವೇನೋ ತಿಳ್ಕೊಬೇಕಂತಿದ್ರೆ, ಸೊ ನೀವು ಡೈರೆಕ್ಟಾಗಿ ನೀವು ನಮ್ಮನ್ನು ಸಂಪರ್ಕ ಮಾಡ್ಬೋದು. ನಿಮಗೆ ಸಂಪೂರ್ಣ ಮಾಹಿತಿನ ನಾವು ಒದಗಿಸೋದಲ್ಲದೆ ನಿಮಗೆ ಬೆಳೆ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ನಿಮಗೆ ಮಾರ್ಗದರ್ಶನ ಕೊಡ್ತೀವಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು. ಹಾಗೆ ಈ ವಿಡಿಯೋನ ನಮ್ಮ ಬೇರೆ ರೈತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ನಮಸ್ಕಾರ.